ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಬ್ರೆಡ್ ಫ್ರೈ ಹೆಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಹಾಯ್, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅನ್ಕೊಂಡಿದೀನಿ. ಇದು ಬ್ರೆಡ್ ಫ್ರೈ ಮಾಡೋದು ಹೇಗೆ ಅಂತ ನಾನೀಗ ತೋರಿಸ್ತೀನಿ ನೋಡಿ. ಒಂದು ಸ್ಟವ್ ಮೇಲೆ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಳ್ಳಿ, ಬಾಂಡ್ಲಿನ. ಅಂದ್ರೆ ಇದಕ್ಕೆ ಸ್ವಲ್ಪ ದಪ್ಪನೇ ಇರಬೇಕು ತಳ. ನೀವು ತಳ ಒತ್ತೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ದಪ್ಪ ತಳದ ಪಾತ್ರೆನ ಇಟ್ಕೊಳ್ಳಿ. ಅದಕ್ಕೆ 2 ದಪ್ಪ ಸೈಜ್ ಈರುಳ್ಳಿ ಮತ್ತೆ ಒಂದು 8-10 ಹಸಿಮೆಣಸಿಕಾಯಿ ಮತ್ತೆ ಕರ್ಬೇವಿನ ಸೊಪ್ಪು ಇವೆರಡನ್ನು ಮೂರನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿನ ತುಂಬ ಸಣ್ಣಗೆ ಹೆಚ್ಚಿಕೊಂಡು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಸಿಮೆಣಸಿಕಾಯಿ ಅಷ್ಟೇ ತುಂಬ ಸಣ್ಣಗೆ ಹೆಚ್ಚಿಕೊಂಡು ಹಾಕೊಳ್ಳಿ. ಆಮೇಲೆ 8 ಮೊಟ್ಟೆ ತಗೊಂಡಿದ್ದೀನಿ ನಾನಿಲ್ಲಿ. ಅರ್ಧ kg ಬ್ರೆಡ್ಗೆ 8 ಮೊಟ್ಟೆ ತಗೊಂಡಿದ್ದೀನಿ. ಯಾಕೆಂದ್ರೆ ಒಬ್ಬೊಬ್ರು ಕಾಯಲ್ಲಿ ಮಾಡ್ತಾರೆ, ನಾವು ನಮ್ಮ ಮನೆಯಲ್ಲಿ ನಾವು ಮೊಟ್ಟೆಲೇ ಮಾಡೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳಿ. ನೀವು ಈರುಳ್ಳಿ ಹಸಿಮೆಣಸಿಕಾಯಿ ಎಲ್ಲ ಬಾಡಿಸ್ತಿರ್ತಿರಲ್ಲ, ಅವಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ನಾನು ಸ್ವಲ್ಪ ಮರ್ತ್ಬಿಟ್ಟೆ, ಅದರಿಂದ ಮೊಟ್ಟೆ ಹಾಕಿದ್ಮೇಲೆ ಹಾಕಿದ್ದೀನಿ. 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೊಟ್ಟೆ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕ್ಕೊಂಡು ಬ್ರೆಡ್ಡು ಬೇಯಿಸಿಟ್ಟಿರ್ತೀರಲ್ಲ ಅದನ್ನು ಚೆನ್ನಾಗಿ ಸಣ್ಣಕ್ಕೆ ನೀವು ಕೈಯಲ್ಲೇ ಕಿವುಚ್ಕೋಬೋದು, ಇಲ್ಲ ಇದು ಇರುತ್ತಲ್ಲ ಮ್ಯಾಶ್ ಮಾಡೋದು ಅದರಲ್ಲೂ ಮಾಡ್ಕೋಬೋದು ನೀವು. ಚೆನ್ನಾಗಿ ಇದು ಒಬ್ಬೊಬ್ರು ದಪ್ಪ ದಪ್ಪ ಹಾಕ್ತಾರೆ, ನಮಗೆ ದಪ್ಪ ಇಷ್ಟ ಆಗೋದಿಲ್ಲ. ತುಂಬ ಸಣ್ಣಕ್ಕೆ ಪುಡಿ ಮಾಡ್ಕೊಂಡು ಹಾಕೊಂಡ್ರೆ ಮೊಟ್ಟೆಗೂ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮಕ್ಕಳು ಸಹ ತಿನ್ನೋಕ್ಕೆ ಇಷ್ಟಪಡ್ತಾರೆ. ತುಂಬ ದಪ್ಪ ಇದ್ದಷ್ಟು ಇಷ್ಟಪಡೋದಿಲ್ಲ ತಿನ್ನೋಕ್ಕೆ. ಕಾಯಿ ಹಾಕೊಂಡು ಮಾಡಿಕೊಡ್ರೆ ಅಷ್ಟು ಟೇಸ್ಟ್ ಇರಲ್ಲ ಅಂತೀನಿ. ನಮ್ಮನೇಲಿ ನಾವು ಯಾವತ್ತೂ ಕಾಯಿ ಹಾಕೊಂಡು ಮಾಡ್ಕೊಂಡಿಲ್ಲ, ಮೊಟ್ಟೆ ಹಾಕೊಂಡೇ ನಾವು ಮಾಡ್ಕೊಂಡಿರೋದು. ಅದಾದಮೇಲೆ 1 ಸ್ಪೂನ್ ಅರಿಶಿನ ಪುಡಿ, 2 ಸ್ಪೂನ್ ಗರಂ ಮಸಾಲ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಮುಚ್ಚಿಡಿ. ನೀರಿನ ಅಂಶ ಎಲ್ಲ ಇದ್ದಿದ್ದು ಹೀರ್ಕೊಳ್ಳುತ್ತೆ. ಕಾಯಿ ಹಾಕೊಂಡು ಮಾಡ್ಕೊತಾರೆ, ನಾವು ಯಾವತ್ತೂ ಮೊಟ್ಟೆನೇ ನಮ್ಮ ಮನೇಲಿ ಯೂಸ್ ಮಾಡೋದು. ಮೊಟ್ಟೆ ಹಾಕೊಂಡು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರ್ತದೆ. ನೀವು ಒಂದ್ಸಲ ಮಾಡಿಕೊಂಡು ನೋಡಿ, ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಮನೇಲಿ. ನೋಡಿ, ನಾನು ಹಾಗೂ ದಪ್ಪ ತಳದ ಪಾತ್ರೆ ಇಟ್ರು ತಳ ಒತ್ತಿದೆ ನೋಡಿ. ಕೊನೆಯಲ್ಲಿ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರ್ತದೆ. ಇದೇ ಥರ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.